ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 21ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಸತ್ತು ಬದುಕಿ ಬಂದವನು ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅದ್ಯಂತನು ಹೇಳುವುದೇನೆಂದರೆ, ಪ್ರಕಟಣೆ 2:9. ಇಲ್ಲಿ ನಾವು ನಮ್ಮ ಕರ್ತನಾದ ಯೇಸು ತನ್ನನ್ನು 7 ಸಭೆಗಳಿಗೆ ವಿವಿಧ ರೀತಿಯಲ್ಲಿ ಆರಂಭಿಕ ಅಪೊಸ್ತಲರ ದಿನಗಳಲ್ಲಿ ಪರಿಚಯಿಸುವುದನ್ನು ನೋಡುತ್ತೇವೆ. ಸ್ಮರ್ನ ಸಭೆಗೆ ಅವನು ತನ್ನನ್ನು ಮೊದಲ ಮತ್ತು ಕೊನೆಯವನು ಮತ್ತು ಸತ್ತು ಬದುಕಿದವನು ಎಂದು ಪರಿಚಯಿಸಿಕೊಳ್ಳುತ್ತಾನೆ. ಸ್ಮರ್ನ ಪದದ ಅರ್ಥ ಮೆಹರ್. ಇದು ಮರದಿಂದ ಹೊರತೆಗೆಯಲಾದ ರಾಳವಾಗಿದೆ. ಇದು ಮೃದು ಮತ್ತು ತುಂಬಾ ಕಹಿಯಾಗಿದೆ. ಅವರು ಸುಗಂಧ ದ್ರವ್ಯದೊಂದಿಗೆ ಸುಗಂಧ ದ್ರವ್ಯವನ್ನು ಬೆರೆಸುತ್ತಾರೆ ಮತ್ತು ಅದನ್ನು ಕರ್ತನಿಗೆ ಸುವಾಸನೆಯಾಗಿ ಅರ್ಪಿಸುತ್ತಾರೆ. ಈ ಸುಗಂಧ ದ್ರವ್ಯ ಮನವಿಗಳ ಸಂಕೇತವಾಗಿದೆ. ಅಪೊಸ್ತಲನಾದ ಯೋಹಾನನ ದಿನಗಳಲ್ಲಿ ಸ್ಮರ್ನಾದ ಅನೇಕ ಸಭೆಗಳು ಆತನಿಗಾಗಿ ಹುತಾತ್ಮರಾಗಿ ಸತ್ತರು. ಅವರು ಅನೇಕ ಹೋರಾಟಗಳನ್ನು ಮತ್ತು ಶೋಧನೆಗಳನ್ನು ಅನುಭವಿಸಿದಾಗ ಮತ್ತು ಅವರ ಆತ್ಮಗಳು ಕ್ರೂರವಾಗಿ ಹಿಂಸಿಸಲ್ಪಟ್ಟಾಗ ಭಕ್ತರು ತಮ್ಮ ಮನವಿಗಳನ್ನು ಕಣ್ಣೀರಿನಿಂದ ಕರ್ತನಲ್ಲಿ ಅರ್ಪಿಸಿದರು. ಮರವು ಅದರ ರಾಳವನ್ನು ಬಿಡುತ್ತದೆ. ಆದುದರಿಂದಲೇ ಕರ್ತನು ತನ್ನನ್ನು ತಾನು ಸತ್ತು ಬದುಕಿದವನು ಎಂದು ಪರಿಚಯಿಸಿಕೊಳ್ಳುತ್ತಾನೆ. ಪ್ರಪಂಚದ ಅಸ್ಥಿವಾರದ ಮುಂಚೆಯೇ ಕೊಲ್ಲಲ್ಪಟ್ಟ ಕುರಿಮರಿಯಾಗಿದ್ದ ಕರ್ತನು ಕುರಿಮರಿಯು ಕೊಲ್ಲಲ್ಪಟ್ಟಂತೆ. ಪ್ರಕಟಣೆ 5:6. ಕ್ರೈಸ್ತರ ನಂಬಿಕೆಯ ಭರವಸೆ ಮತ್ತು ಶ್ರೇಷ್ಠತೆಯು ಯೇಸುಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿದೆ. ನಮ್ಮ ನಂಬಿಕೆಯ ಘೋಷಣೆ ಏನು? ಅದು ಹೀಗಿದೆ: ಕ್ರಿಸ್ತನು ನರಳಿದನು ಮತ್ತು ನಮಗಾಗಿ ಸತ್ತನು ಮತ್ತು 3ನೆಯ ದಿನದಲ್ಲಿ ಮತ್ತೆ ಎದ್ದನು. ಈ ದೃಢವಾದ ನಂಬಿಕೆಯ ಮೇಲೆ ಕ್ರೈಸ್ತರ ಧರ್ಮವನ್ನು ನಿರ್ಮಿಸಲಾಗಿದೆ ಮತ್ತು ವೈಭವಕ್ಕೆ ಏರಿಸಲಾಗಿದೆ. ಈ ಆತ್ಮವಿಶ್ವಾಸವು ಪರೀಕ್ಷೆಗಳ ಸಮಯದಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುತ್ತದೆ. ಮುಸ್ಲಿಂ ಸಹೋದರತ್ವವು ಸಮಾಧಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಅವರು ಪ್ರವಾದಿಗಳಿಗೆ ವಿವಿಧ ಸಮಾಧಿಗಳನ್ನು ನಿರ್ಮಿಸುತ್ತಾರೆ ಮತ್ತು ಆ ಸ್ಥಳಗಳಲ್ಲಿ ಪ್ರಾರ್ಥಿಸುತ್ತಾರೆ. ಮೆಕ್ಕಾ ಯಾತ್ರೆಗೆ ಹೋಗುವವರು ಅಲ್ಲಿಗೆ ಹೋಗುವುದು ಗೋರಿಯನ್ನು ನೋಡಲು ಮಾತ್ರ. ಆದರೆ ಕ್ರೈಸ್ತ ಧರ್ಮವು ಪುನರುತ್ಥಾನದ ಧರ್ಮವಾಗಿದೆ. ನಮ್ಮ ಪ್ರೀತಿಯ ಕರ್ತನಾದ ಯೇಸು ಸತ್ತು ಮತ್ತೆ ಎದ್ದನು. ಭಾರತದ ತಾಜ್ ಮಹಲ್ ಅನ್ನು ವಿಶ್ವದ ಅದ್ಭುತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ಸುಂದರವಾದ ಸ್ಮಾರಕದಂತೆ ಕಂಡರೂ ಇದು ವಾಸ್ತವವಾಗಿ ಶಹಜಾನ್ ಅವರ ಪತ್ನಿ ಮುಮ್ತಾಜ್ ಅವರ ಸಮಾಧಿಯಾಗಿದೆ. ಐಗುಪ್ತ ದೇಶದಲ್ಲಿ ವಿಶ್ವದ ಅತ್ಯಂತ ವಿಸ್ಮಯಕಾರಿ ಪಿರಮಿಡ್ಗಳು ಸಹ ಸಮಾಧಿಗಳಲ್ಲದೆ ಬೇರೆ ಏನೂ ಇಲ್ಲ. ಆದರೆ ದೇವರು ಯೇಸುವನ್ನು ಪುನರುತ್ಥಾನಗೊಳಿಸಿದನು. ಸತ್ಯವೇದವು ಹೇಳುತ್ತದೆ, ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದ್ದರಲ್ಲಿ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೆಯ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. ಅಪೊಸ್ತಲರ ಕೃತ್ಯಗಳು 13:32 ಮತ್ತು 33. ಯೇಸು ಇಂದು ಮತ್ತು ಎಂದೆಂದಿಗೂ ಜೀವಂತವಾಗಿದ್ದಾನೆ. ಆದ್ದರಿಂದ ಯೇಸು ಜೀವಂತವಾಗಿದ್ದಾನೆ ಎಂದು ಧೈರ್ಯದಿಂದ ಹಾಡಿರಿ. ಜೀವಂತ ದೇವರನ್ನು ಅನುಸರಿಸುವುದು ಮತ್ತು ಆರಾಧಿಸುವುದು ಎಷ್ಟೊಂದು ದೊಡ್ಡ ಆಶೀರ್ವಾದ. ದೇವರ ಮಕ್ಕಳೇ, ಅವನು ಎಂದೆಂದಿಗೂ ಜೀವಂತನಾಗಿರುವುದರಿಂದ ಅವನು ನಿಮ್ಮನ್ನು ಕೊನೆಯವರೆಗೂ ನಡೆಸುತ್ತಾನೆ. ನೆನಪಿಡಿರಿ ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. 1 ಯೋಹಾನನು 3:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.